ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಈಗ ನೋಡಿ, ಬೆಳಿಗ್ಗೆ 8 ಗಂಟೆ ಆಯಿತು. ಎಲ್ಲ ಬಾಗಿಲು ಕಸ ಹೊಡೆದು ನೀರು ಹಾಕಿ ರಂಗೋಲಿ ಹಾಕಿ ಹಾಗೆ ಒಂದು ಸಲ ನೇಚರೆಲ್ಲ ನೋಡ್ತಾ ಇದ್ದೀನಿ. ನೋಡಿ, ಈಗ ಸೂರ್ಯ ಇಷ್ಟು ಮೇಲೆ ಬಂದಿದ್ದಾನೆ, ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದಾನೆ. ನೋಡ್ತಿದ್ರೆ ಹಾಗೆ ನೋಡ್ತಾನೆ ಇರಬೇಕು ಅನಿಸುತ್ತೆ, ಅಷ್ಟು ಚೆನ್ನಾಗಿ ಸೂರ್ಯ ಬಂದಿದ್ದಾನೆ. ನೋಡಿ, ಎಷ್ಟು ಪ್ರಕಾಶಮಾನವಾಗಿ ಕಾಣ್ತಾ ಇದ್ದಾನೆ. ಆ ಸೂರ್ಯನ ಬೆಳಕು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ. ಹಾಗೆ ನೋಡ್ತಾ ಇರಬೇಕಂತ ಅನ್ನಿಸ್ತು. ಹೀಗೆ ಸ್ವಲ್ಪ ವಿಡಿಯೋ ಮಾಡಿಕೊಂಡೆ. ಎಷ್ಟು ಚೆನ್ನಾಗಿತ್ತು ಸೂರ್ಯನ ಬೆಳಕು ನೋಡಿ. ಬೆಳಗ್ಗಿನ ಸೂರ್ಯ ತುಂಬ ಚೆನ್ನಾಗಿ ಕಾಣ್ತಾನೆ. ಅದನ್ನೇ ನೋಡ್ತಾ ಇದ್ದೆ ಒಂದು ನಿಮಿಷ ನಾನು. ಈಗ ನೋಡಿ, ಒಳಗಡೆ ಹೋಗ್ತಾ ಇದ್ದೀನಿ. ಚಾಯ್ ಎಲ್ಲ ಮಾಡಿ ಕುಡ್ದಾಗಿದೆ. ಈಗ ಸ್ವಲ್ಪ ಕಟಿಂಗ್ ಮಾಡೋದಕ್ಕೆ ಕೂಡಬೇಕು. ನೋಡಿ, ನನ್ನ ಟೈಲರಿಂಗ್ ರೂಮ್ ಇದು. ಈಗ ನೋಡಿ, ಕಟಿಂಗ್ ಮಾಡ್ತಾ ಇದ್ದೀನಿ. ಕಟಿಂಗ್ ಮಾಡಿಕೊಂಡು ಆಮೇಲೆ ಸ್ಟಿಚ್ ಮಾಡಬೇಕು. ಹಾಗೆ ಕಟಿಂಗ್ ಸ್ವಲ್ಪ ವಿಡಿಯೋ ಹಾಗೆ ತೋರಿಸೋಣ ಅಂತ ತೋರಿಸ್ತಾ ಇದ್ದೀನಿ. ಎಲ್ಲ ವಿಡಿಯೋ ಮಾಡೋದಕ್ಕೆ ಆಗೋದಿಲ್ಲ, ಹೀಗಾಗಿ ಕಟಿಂಗ್ ಮಾಡ್ತಾ ಇದ್ದೆ. ಹಾಗೆ ಸೈಡಿಗೆ ಒಂದು ವಿಡಿಯೋ ಮಾಡೋಕ್ಕೋತಾ ಇದ್ದೀನಿ. ಈಗ ನೋಡಿ, ಎಷ್ಟೇ ನಾವು ಕಷ್ಟಪಟ್ಟು ಮುಂದೆ ಬರಬೇಕು ಅಂದರೂ ಕೂಡ ಒಂದೊಂದು ಸಲ ನಮ್ಮ ಟೈಮ್ ಚೆನ್ನಾಗಿದ್ದರೆ ನಾವು ಏನು ಮಾಡಿದರೂ ಒಳ್ಳೆಯದೇ ಆಗುತ್ತೆ. ಟೈಮ್ ಚೆನ್ನಾಗಿಲ್ಲ ಅಂದಾಗ ನಾವು ಎಷ್ಟೇ ಕಷ್ಟಪಟ್ಟರೂ ಕೂಡ ಮುಂದೆ ಬರೋದಕ್ಕೆ ಆಗೋದಿಲ್ಲ. ನಾನು ಎಷ್ಟೊಂದು ಪ್ರಯತ್ನ ಪಡ್ತಾ ಇದ್ದೀನಿ, ಆದರೂ ಕೂಡ ಈ ಯೂಟ್ಯೂಬಲ್ಲಿ ಆಯಿತು, ಪ್ರತಿ ಬಿಸ್ನೆಸ್ಸಲ್ಲೂ ಆಯಿತು, ತುಂಬ ಪ್ರಾಬ್ಲಮ್ ಆಗ್ತಾಯಿದೆ. ಯಾವುದ್ರಲ್ಲಿನೂ ಕೈ ಹಿಡಿತಾ ಇಲ್ಲ. ಹೀಗಾಗಿ ನನಗೆ ತುಂಬಾ ಬೇಜಾರಾಗ್ತಾ ಇದೆ. ಯೂಟ್ಯೂಬು ಅದು ಕೂಡ ಒಳ್ಳೊಳ್ಳೆ ನನ್ನ ಕಂಟೆಂಟ್ ಕೊಡೋದಕ್ಕೆ ಆಗ್ತಾ ಇಲ್ಲ. ಹೀಗಾಗಿ ಇದು ಆಗುತ್ತೋ ಇಲ್ವೋ ಅಂತ ಮನಸ್ಸಿನಲ್ಲಿ ತುಂಬ ಬೇಜಾರಿದೆ. ಹಾಗೆ ನನ್ನ ತಿಳಿದ ಮಟ್ಟಿಗೆ ಹಾಕ್ತಾ ಇದ್ದೀನಿ ವಿಡಿಯೋನ. ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ, ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ, ಹಾಗೆ ಒಂದು ಲೈಕನ್ನು ಕೊಡಿ. ಒಂದು ಬಿಸ್ನೆಸ್ ಮಾಡಬೇಕಂದ್ರೆ ಫಸ್ಟು ನಾವಿರೋ ಏರಿಯಾ ಡಿಪೆಂಡ್ ಆಗುತ್ತೆ. ಆ ಏರಿಯಾದಲ್ಲಿ ಏನು ನಡೆಯೋದಿಲ್ಲ ಅಂತ ನಾವು ತಿಳ್ಕೋಬೇಕಾಗತ್ತೆ. ಅದನ್ನು ತಿಳ್ಕೊಂಡು ನಾವು ಮಾಡಬೇಕಾಗತ್ತೆ. ಏನು ಆಗ್ಬೋದು ಅಂತ ಹೇಳಿ ನಾವು ಮಾಡೋದಕ್ಕೆ ಹೋದರೆ ಅದು ಆಗಲ್ಲ. ಯಾಕಂದರೆ ನಮ್ಮ ಏರಿಯಾದಲ್ಲಂತೂ ಸಿಕ್ಕಾಪಟ್ಟೆ ಕಾಂಪಿಟೇಷನ್ ಅಂದರೆ ಸಿಕ್ಕಾಪಟ್ಟೆ ಕಾಂಪಿಟೇಷನ್. ಪ್ರತಿ ಮನೆಯಲ್ಲೂ ಒಂದಲ್ಲ ಒಂದು ಟೇಲರ್ ಇದ್ದೇ ಇದ್ದಾರೆ. ಹಾಗೆ ಪಿಕೋ ಫಾಲ್ ಮಾಡೋರು ತುಂಬ ಜನ ಇದ್ದಾರೆ. ಮತ್ತು ಬಟ್ಟೆ ಬಿಸ್ನೆಸ್ ಮಾಡೋರು ಇದ್ದಾರೆ. ಹಾಗೆ ಮನೆಯಲ್ಲಿ ಅದು ಇದು ಅಂತ ಮಾಡೋರು ತುಂಬ ಜನನೇ ಇದ್ದಾರೆ. ಈಗೆಲ್ಲ ಯೂಟ್ಯೂಬ್ ಎಲ್ಲ ನೋಡಿಕೊಂಡು ಎಲ್ಲರೂ ತುಂಬ ಹುಷಾರಾಗಿದ್ದಾರೆ. ಪ್ರತಿಯೊಬ್ಬರು ಒಂದಲ್ಲ ಒಂದು ರೀತಿ ಏನಾದರೂ ಮಾಡ್ತಾನೆ ಇರ್ತಾರೆ. ಹೀಗಾಗಿ ನಮ್ಮ ಏರಿಯಾದಲ್ಲಂತೂ ಯಾವ ಬಿಸ್ನೆಸ್ಸು ಸರಿಯಾಗಿ ನಡೆಯೋದಿಲ್ಲ. ಈಗ ಟೇಲ್ರಿಂಗ್ ಆದರೂ ಕೂಡ ಅಷ್ಟೇ, ತುಂಬ ಕಾಂಪಿಟೇಷನ್ ಅಂದರೆ ತುಂಬ ಕಾಂಪಿಟೇಷನ್. ನಾವೊಂದು ರೇಟ್ ಇಟ್ಟರೆ ಅವರೊಂದು ರೇಟ್ ಇಟ್ಟಿರ್ತಾರೆ. ನಮಗಿನ್ನ ಒಂದು ಸ್ವಲ್ಪ ಕಡಿಮೆನೇ ಇಟ್ಟು ತಮ್ಮ ಕಡೆ ಕಸ್ಟಮರ್ ಬರೋ ಥರ ಮಾಡ್ಕೋತಾರೆ. ಹೀಗಾಗಿ ನಮ್ಮ ಏರಿಯಾದಲ್ಲಂತೂ ಯಾವ ಬಿಸ್ನೆಸ್ಸು ಸರಿಯಾಗಿ ನಡೆಯೋದಿಲ್ಲ. ಏನೋ ಮೊದಲಿಂದ ಮಾಡ್ಕೋತಾ ಇದ್ದೀವಿ ಅಂತ ಹೇಳಿ ಟೇಲ್ರಿಂಗ್ ಒಂದು ಸ್ವಲ್ಪ ಕಸ್ಟಮರ್ ಬರ್ತಾರೆ ಅಷ್ಟೇ.
ಮತ್ತು ಹೀಗೆ ಹೊಸದಾಗಿ ಯಾವ ಕಸ್ಟಮರು ಬರಲ್ಲ. ಎಲ್ಲ ತುಂಬ ಟೇಲರ್ ಆಗಿ ಮತ್ತು ರೇಟ್ನು ಕಡಿಮೆ ಇಟ್ಟು ಅವರು ನಮ್ಮ ಹತ್ರ ಬರೋದಕ್ಕೆ ಬಿಡಲ್ಲ, ಆ ಥರ ಎಲ್ಲ ಮಾಡ್ತಾ ಇದ್ದಾರೆ. ಹೀಗಾಗಿ ಬಿಸ್ನೆಸ್ ನಡೆಯೋದು ತುಂಬಾ ಕಷ್ಟ ಇದೆ. ನಾವೇ ಮತ್ತೆ ಏನಾದರೂ ಬೇರೆ ವಿಚಾರ ಮಾಡಿಕೊಂಡು ನಾವು ಈ ಏರಿಯಾ ಬಿಟ್ಟು ಬೇರೆ ಕಡೆ ಏನಾದರೂ ಮಾಡೋ ವಿಚಾರನ ಮಾಡಬೇಕು. ಹೀಗೆ ಸುಮ್ಮನೆ ಕುಂತರೆ ಏನೂ ಮಾಡೋಕ್ಕಾಗಲ್ಲ. ನಮಗಿರೋ ಪ್ರಾಬ್ಲಮ್ಮಲ್ಲಿ ನಾವು ಏನು ಮಾಡಲಿಲ್ಲ ಅಂದರೆ ನಡೆಯೋದೇ ಇಲ್ಲ. ನಮ್ಮ ಪ್ರಾಬ್ಲಮ್ ಬಗೆಹರಿಸ್ಬೇಕು ಅಂದರೆ ನಾವು ಏನಾದರೂ ಮಾಡಲೇಬೇಕು. ಮಾಡದೆ ಏನೂ ನಡೆಯಲ್ಲ. ಅದಕ್ಕೆ ನಾನು ನೋಡಬೇಕು, ಈ ಏರಿಯಾ ಬಿಟ್ಟು ಬೇರೆ ಕಡೆ ಏನಾದರೂ ಮಾಡೋಣ ಅಂತ ವಿಚಾರ ಮಾಡ್ತಾ ಇದ್ದೀನಿ. ದೇವರು ಏನು ಮಾಡ್ತಾನೋ ನೋಡೋಣ. ಎಲ್ಲದಕ್ಕೂ ದೇವರ ಆಶೀರ್ವಾದ ಬೇಕು, ಆವಾಗಲೇ ಎಲ್ಲ ಆಗೋದು. ನಾವು ಅಂದುಕೊಂಡಷ್ಟು ಸುಲಭ ಇಲ್ಲ. ಮಾಡ್ತೀವಿ ಅನ್ನೋದು ನಾವೇನೋ ಮಾಡ್ತೀವಿ ಅಂತ ಹೇಳ್ತೀವಿ, ಆದರೆ ನಾವು ಹೇಳೋದು ಥರ ಯಾವುದೂ ಆಗಲ್ಲ. ನಾವು ಒಂದು ಬಗೆದ್ರೆ ದೈವ ಇನ್ನೊಂದು ಬಗೆಯುತ್ತೆ. ನೋಡಬೇಕು ಭಗವಂತ ಎಲ್ಲೆಲ್ಲಿಗೆ ತಂದು ನಿಲ್ಲಿಸ್ತಾನೆ ಅಂತ ನೋಡಬೇಕು, ವಿಚಾರ ಮಾಡಬೇಕು. ಹೀಗಾಗಿ ಬೇರೆ ಏನಾದರೂ ಮಾಡಬೇಕಂತ ವಿಚಾರ ಮಾಡ್ತಾ ಇದ್ದೀನಿ. ನೋಡೋಣ. ಈಗ ಬಟ್ಟೆನೂ ಜಾಸ್ತಿಯಾಗಿ ಬರಲ್ಲ. ಯಾವಾಗಲಾದರೂ ಬ್ಲೌಸ್ಗಳು ಅಷ್ಟು ಬರುತ್ತೆ, ಪಿಕೋ ಫಾಲು ಬ್ಲೌಸು. ಅದಷ್ಟರಲ್ಲಿ ಎಲ್ಲ ಸಮಸ್ಯೆಗಳೆಲ್ಲ ಬಗೆಹರಿಯೋದಿಲ್ಲ. ಏನಾದರೂ ಮಾಡಲೇಬೇಕು. ಈಗ ನೋಡಿ ಕಟಿಂಗ್ ಮಾಡ್ತಾ ಇದ್ದೀನಿ. 2 ಬ್ಲೌಸ್ಗಳು ಇದೆ ಕಟಿಂಗ್ ಮಾಡೋದು. 2 ಬ್ಲೌಸನ್ನು ಕಟಿಂಗ್ ಮಾಡಿಕೊಂಡು ಆಮೇಲೆ ಮತ್ತು ಸ್ನಾನ ಗಿನ ಎಲ್ಲ ಮಾಡಿ ಅಡುಗೆ ಎಲ್ಲ ಮಾಡಬೇಕು. ನಾವು ಏನೇ ಮಾಡ್ತೀವಿ ಅಂದರೂ ಕೂಡ ಒಬ್ಬರು ಸಪೋರ್ಟ್ ಇದ್ದರೆ ಏನು ಬೇಕಾದರೂ ಮಾಡ್ಬೋದು. ಸಪೋರ್ಟ್ ಕೂಡ ಇಲ್ಲ ಅಂದರೆ ಮಾಡೋದು ತುಂಬಾ ಕಷ್ಟ ಆಗುತ್ತೆ. ನಾವು ಒಬ್ಬರೇ ಎಲ್ಲದಕ್ಕೂ ಹೋರಾಡಬೇಕು. ಯಾರ ಸಪೋರ್ಟು ಇಲ್ಲ, ಏನೂ ಇಲ್ಲ ಅಂದರೆ ಜೀವನದಲ್ಲಿ ಮುಂದೆ ಬರೋದು ತುಂಬಾ ಕಷ್ಟ ಆಗುತ್ತೆ. ನೋಡಬೇಕು ಯಾವ ಥರ ದೇವರು ನಮಗೆ ಇದು ಮಾಡ್ತಾನೆ ಅಂತ ನೋಡಬೇಕು. ಒಂದೊಂದ್ಸಲ ತುಂಬಾ ಟೆನ್ಷನ್ ಆಗುತ್ತೆ. ಇದೆಲ್ಲ ನಮ್ಮ ಕೈಲಾಗುತ್ತೋ ಇಲ್ವೋ ಅಂತ ತುಂಬಾ ಟೆನ್ಷನ್ ಆಗುತ್ತೆ. ಏಜ್ ಆಗ್ತಾ ಮನುಷ್ಯನಿಗೆ ಯಾವ ಧೈರ್ಯನೂ ಇರಲ್ಲ. ಏನು ಚಿಕ್ಕ ವಯಸ್ಸಿನಲ್ಲಿ ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂತ ಜೋಶಲ್ಲಿ ಎಲ್ಲನೂ ಮಾಡ್ತೀವಿ. ಅದೇ ವಯಸ್ಸಾದ ಮೇಲೆ ನಾವು ಮಾಡ್ತೀವಿ ಅನ್ನೋದಕ್ಕೂ ನಮಗೆ ಧೈರ್ಯ ಇರಲ್ಲ. ಅಷ್ಟು ಕುಗ್ಗಿ ಹೋಗಿಬಿಟ್ಟಿರ್ತೀವಿ. ಅದರಲ್ಲಿ ಯಾರೂ ಸಪೋರ್ಟ್ ಇಲ್ಲ ಅಂದ್ರಂತೂ ಮುಗ್ದೇ ಹೋಯಿತು. ಏನು ಅವರಿಗೆ ಧೈರ್ಯನೇ ಇರೋದಿಲ್ಲ. ಟೆನ್ಷನ್ ಮಾಡೋದು ಒಂದೇ ಅವರಿಗೆ, ಬೇರೆ ದಾರಿನೇ ಇರಲ್ಲ. ಹೀಗಾಗಿ ಏನು ಮಾಡಬೇಕು ಅಂತ ಒಂದೊಂದ್ಸಲ ತುಂಬಾ ಟೆನ್ಷನ್ ಆಗುತ್ತೆ. ಹೇಗಪ್ಪ ಮಾಡೋದು, ಏನು ಮಾಡೋದು, ಯಾವ ಥರ ಬಿಸ್ನೆಸ್ ಮಾಡಿದರೆ ಇಂಪ್ರೂವ್ಮೆಂಟ್ ಆಗ್ಬೋದು ಅಂತ ತುಂಬ ಯೋಚನೆ ಆಗುತ್ತೆ. ಬರೀ ಯೋಚನೆ ಮಾಡೋದ್ರಲ್ಲೇ ನಾವು ಜೀವನ ಕಳೆದ್ರೆ ಆಗೋದಿಲ್ಲ. ಯಾವುದಾದ್ರೂ ಮುಂದೆ ಹೋಗಿ ಏನಾದರೂ ಮಾಡಬೇಕು. ನಾನು ಯೂಟ್ಯೂಬಲ್ಲಿ ಸಕ್ಸಸ್ ಆಗ್ಬೋದು ಅಂತ ತುಂಬ ಆಸೆ ಇತ್ತು ನನಗೆ. ಅದು ಆಗಲಿಲ್ಲ. ಅದು ಆಗೋ ತನಕ ಆಗೋ ಮಾತಲ್ಲ. ಅದರಿಂದ ನಾವು ಏನಾದರೂ ಮಾಡ್ತೀವಿ, ಸಂಪಾದನೆ ಮಾಡ್ತೀವಿ ಅನ್ನೋದೆಲ್ಲ ಸುಳ್ಳು. ಅದು ಹಾಗೆ ಟೈಮ್ ಪಾಸಿಗೆ ಮಾಡೋದು ಇದೆಲ್ಲ ಯೂಟ್ಯೂಬೆಲ್ಲ. ಇದರಿಂದ ಜೀವನ ಮಾಡ್ತೀವಿ ಅನ್ನೋದೆಲ್ಲ ಸುಳ್ಳು. ಇದೆಲ್ಲ ಅರ್ಜೆಂಟಿಗೆಲ್ಲ ಆಗೋ ಕೆಲಸನೇ ಅಲ್ಲ ಇದು. ಇದಕ್ಕೂ ವರ್ಷಾನುಗಟ್ಟಲೆ, 2 ವರ್ಷ 5 ವರ್ಷ ಯಾವಾಗಾಗುತ್ತೋ ಗೊತ್ತಿಲ್ಲ. ತುಂಬಾ ಟೈಮ್ ಹಿಡಿಯುತ್ತೆ. ಇದೆಲ್ಲ ನಂಬ್ಕೊಂಡು ಕೂತ್ರೆ ಜೀವನ ಆಗೋದೇ ಇಲ್ಲ, ಸಾಧ್ಯನೇ ಇಲ್ಲ. ಯೂಟ್ಯೂಬನ್ನು ನಂಬಿ ನಾವು ಜೀವನ ಮಾಡೋಕ್ಕೆ ಹೋದರೆ ಅದು ಯಾವತ್ತೂ ಸಾಧ್ಯ ಇಲ್ಲ. ಇದು ಗೊತ್ತಾಗ್ಬಿಟ್ಟಿದೆ ನನಗೆ. ನೋಡಬೇಕು, ಏನಾದರೂ ಮಾಡೋಣ ಅಂತ ವಿಚಾರ ಮಾಡಿದ್ದೀನಿ. ಅದರಲ್ಲಿ ನಾನು ಎಜುಕೇಷನ್ ಇಲ್ಲ, ಏನಿಲ್ಲ. ನಮ್ಮಂಥವರು ಜೀವನದಲ್ಲಿ ಏನು ಮಾಡೋದು ಆಗತ್ತೆ ಹೇಳಿ? ಏನಾದರೂ ನಾವು
ಕೆಲಸ ಮಾಡಿಕೊಂಡೇ ನಾವು ಮುಂದೆ ಬರಬೇಕು. ಅದು ಬಿಟ್ಟು ನಾವು ವಿದ್ಯೆಯಿಂದ ಏನಾದರೂ ಮಾಡ್ತೀವಿ ಅನ್ನೋದೆಲ್ಲ ಸುಳ್ಳು. ವಿದ್ಯೆನೇ ಇಲ್ಲದೆ ಏನು ಮಾಡೋಕ್ಕಾಗಲ್ಲ. ನೋಡಬೇಕು ಯಾವ ಥರ ಮಾಡಿದರೆ ಆಗ್ಬೋದು ಅಂತ. ನಾವು ನಮ್ಗೆ ಸೂಟ್ ಆಗೋ ಕೆಲಸ ಯಾವುದಿರುತ್ತಾ ಅಂತ ನಾವು ವಿಚಾರ ಮಾಡಬೇಕು. ನಿಮಗೇನಾದರೂ ಅನಿಸಿದರೆ ನೀವು ಕೂಡ ಕಮೆಂಟ್ ಮಾಡಿ ತಿಳಿಸಿ. ಯಾವ ಥರ ಮಾಡಿದರೆ ಮಾಡ್ಬೋದು ಅಂತ ಕಮೆಂಟ್ ಮಾಡಿ ತಿಳಿಸಿ. ನಮಗೂ ಒಂದು ಹೆಲ್ಪ್ ಆಗುತ್ತೆ. ನಿಮಗೇನಾದರೂ ಗೊತ್ತಿದ್ದರೆ ಯಾವ ಬಿಸ್ನೆಸ್ಸಲ್ಲಿ ನಡೀಬೋದು ಅಂತ ಗೊತ್ತಿದ್ದರೆ ಕಮೆಂಟ್ ಮಾಡಿ ತಿಳಿಸಿ ದಯವಿಟ್ಟು. ನಮಗೂ ಕೂಡ ಒಂದು ಹೆಲ್ಪ್ ಆಗುತ್ತೆ ನಿಮ್ಮಿಂದ. ಈಗ ನೋಡಿ ಒಂದು ಬ್ಲೌಸ್ ಕಟಿಂಗ್ ಮಾಡಿ ಆಯಿತು. ಈಗ ನೋಡಿ ಇನ್ನೊಂದು ಬ್ಲೌಸ್ ಇದೆ, ಇದು ಕೂಡ ಕಟ್ ಮಾಡಬೇಕು. ಕಟ್ ಮಾಡ್ತಾ ನಿಮ್ಮ ಜೊತೆ ಮಾತಾಡೋಣ ಅಂತ ವಿಡಿಯೋ ಮಾಡ್ತಾ ಇದ್ದೀನಿ. ಇದು ನೋಡಿ, ಇದು ಎಂಬ್ರಾಯ್ಡ್ರಿ ಟಿಕ್ಲಿ ವರ್ಕ್ ಸಾರಿ. ಇದು ಬ್ಲೌಸು ಕೂಡ ವರ್ಕ್ ಇದೆ, ಬೆನ್ನಿಗೆಲ್ಲ ಡಿಸೈನ್ ಬಂದಿದೆ, ಸ್ಲೀವ್ಗೆ ಬೆನ್ನಿಗೆ ಡಿಸೈನ್ ಬಂದಿದೆ. ಈ ಥರ ಬೆನ್ನಿಗೆ ಡಿಸೈನು ಸ್ಲೀವ್ ಡಿಸೈನ್ ಬಂದರೆ ಕಟಿಂಗ್ ಮಾಡೋದು ತುಂಬ ಬೇಜಾರಾಗುತ್ತೆ. ಒಂದೊಂದು ದಿಕ್ಕಿಗೆ ಒಂದೊಂದು ಇಟ್ಟಿರ್ತಾರೆ ಅವರು ಡಿಸೈನು. ಇದಕ್ಕೆ ಈ ಬ್ಲೌಸ್ ಪೀಸಿಗೆ ಒಂದೇ ಕಡೆ ಸ್ಲೀವ್ ಡಿಸೈನು ಮತ್ತು ಬೆನ್ನಿನ ಡಿಸೈನ್ ಒಂದೇ ಕಡೆ ಬಂದಿದೆ. ಅವರು ನೋಡಿದರೆ ತುಂಬಾ ದಪ್ಪ ಇದ್ದಾರೆ. ಕಟಿಂಗಿಗೆ ಅದಕ್ಕೆ ಹೊಂದೋದೇ ಇಲ್ಲ, ಆ ಥರ ಡಿಸೈನ್ ಕೊಟ್ಟಿದ್ದಾರೆ. ನೋಡಬೇಕು ಹೇಗಾಗತ್ತೆ ಅಂತ ನೋಡಿಕೊಂಡು ಕಟಿಂಗ್ ಮಾಡಬೇಕು. ಈ ಥರ ಬ್ಲೌಸ್ಗಳು ಬಂದರೆ ತುಂಬ ಟೆನ್ಷನ್ನು, ಕಿರಿಕಿರಿ. ಕಟಿಂಗ್ ಮಾಡೋದಕ್ಕೆ ತುಂಬ ಟೈಮ್ನು ತುಂಬ ವೇಸ್ಟ್ ಆಗುತ್ತೆ ನಮ್ಮದು. ಈ ಥರ ಬ್ಲೌಸೆಲ್ಲ ಬಂದರೆ ನಾವೇನಾದರೂ ಈ ಥರ ಇದೆ ನೀವು ಅಮೌಂಟ್ ಜಾಸ್ತಿ ಹೇಳಿದರೆ, ಇಲ್ಲ ಅವರು ಹೊಲಿತಾರೆ, ಇವರು ಹೊಲಿತಾರೆ, ಅವರು ಕಡಿಮೆ ರೇಟಿಗೆ ಹೊಲಿತಾರೆ, ಇವರು ಕಡಿಮೆ ರೇಟಿಗೆ ಹೊಲಿತಾರೆ ಅಂತ ನಾವು ಬ್ಲೌಸೇ ತೊಗೊಂಡು ಹೋಗ್ತಾರೆ ಅವರು. ಆ ಥರ ಜನ ಇದ್ದಾರೆ ಇಲ್ಲಿ. ಹೀಗಾಗಿ ನಾವು ರೇಟನ್ನು ಜಾಸ್ತಿ ತೊಗೊಳಕ್ಕಾಗಲ್ಲ. ಅದೇ ರೇಟಲ್ಲಿ ನಾವು ಎಷ್ಟೇ ಇದು ಇದ್ದರೂ ನಾವು ಅದೇ ರೇಟಲ್ಲಿ ಅವರಿಗೆ ಹೊಲಿದು ಕೊಡಬೇಕಾಗತ್ತೆ. ಏನು ಮಾಡೋಕ್ಕಾಗಲ್ಲ. ನಮಗೆ ಕಸ್ಟಮರ್ ಬೇಕಂದರೆ ನಾವು ಹೊಲಿದು ಕೊಡಲೇಬೇಕು. ಇಲ್ಲ ಅಂದರೆ ಬೇರೆ ಕಡೆ ಹೋಗ್ತಾರೆ ಅವರು. ಹೀಗಾಗಿ ಎಷ್ಟೇ ಕಷ್ಟ ಆದರೂ ನಾವು ಹೊಲಿಬೇಕು ಅಷ್ಟೇ. ಈಗ ನೋಡಿ ಫಸ್ಟು ಲೈನಿಂಗನ್ನು ಕಟಿಂಗ್ ಮಾಡಿಕೊಂಡು ಆಮೇಲೆ ಮೇನ್ ಫ್ಯಾಬ್ರಿಕ್ ಮೇಲೆ ಇಟ್ಕೊಂಡು ಕಟಿಂಗ್ ಮಾಡ್ತೀನಿ. ಒಂದೇ ಸಲ ಕಟಿಂಗ್ ಮಾಡೋದಕ್ಕೆ ಆಗೋದಿಲ್ಲ. ಇದು ಬೇರೆ ಬೇರೆ ಕಟಿಂಗ್ ಮಾಡಬೇಕಾಗತ್ತೆ ಈ ಥರ ಬ್ಲೌಸ್ ಬಂದಾಗ. ನೋಡಿ ಈಗ ಲೈನಿಂಗ್ ಬಟ್ಟೆ ಮೇಲೆ ಎಲ್ಲ ಮಾರ್ಕ್ ಹಾಕೋತಾ ಇದ್ದೀನಿ. ಯಾರಿಗೆಲ್ಲ ನನ್ನ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಒಂದು ಲೈಕನ್ನು ಕೊಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ. ನಿಮಗೂ ಕೂಡ ಯಾವುದಾದ್ರೂ ಬಿಸ್ನೆಸ್ ಐಡಿಯಾಗಳಿದ್ದರೆ ನಮಗೆ ಕಮೆಂಟ್ ಮಾಡಿ ತಿಳಿಸಿ. ನಮಗೆ ಸೂಟ್ ಆಗುವಂಥ ಯಾವುದಾದ್ರೂ ಬಿಸ್ನೆಸ್ ಐಡಿಯಾಗಳು ನಿಮ್ಮ ತಲೆಯಲ್ಲಿದ್ದರೆ ಕಮೆಂಟ್ ಮಾಡಿ ತಿಳಿಸಿ. ನಮಗೂ ಒಂದು ಹೆಲ್ಪ್ ಆಗುತ್ತೆ ನಿಮ್ಮಿಂದ. ಈಗ ಟೈಲರಿಂಗ್ ಮನೆಯಲ್ಲೇ ಮಾಡಿಕೊಂಡು ನಾವು ಸಂಪಾದನೆ ಮಾಡ್ತೀವಿ ಅನ್ನೋದು ಸುಳ್ಳು. ಒಂದು ಶಾಪ್ ಇರಬೇಕು, ಇಲ್ಲ ನಮ್ಮ ಏರಿಯಾದಲ್ಲಿ ಚೆನ್ನಾಗಿ ನಡಿಬೇಕು ಟೈಲರಿಂಗು. ಆ ಥರ ಇದ್ದರೆ ಮಾತ್ರ ಇದರಲ್ಲಿ ಏನಾದರೂ ಸಂಪಾದನೆ ಮಾಡ್ಬೋದು. ಮನೆ ಮನೆಗೆ ಟೈಲರ್ ಇದ್ದರೆ ಒಂದು ನಮ್ಮ ಏರಿಯಾದಲ್ಲಿ ಇದನ್ನು ನಡೆಯೋದಿಲ್ಲ. ಶಾಪ್ ಇಡೋಕ್ಕೂ ಆಗಲ್ಲ. ಯಾಕಂದರೆ ಶಾಪ್ ಇಡಬೇಕಂದ್ರೆ ತುಂಬ ಬಾಡಿಗೆ ಎಲ್ಲ ತುಂಬ ಕೊಡಬೇಕಾಗತ್ತೆ. ಅದೆಲ್ಲ ನಮಗೆ ಪುರಾಟ ಆಗೋದಲ್ಲ ಅದು. ಹೀಗಾಗಿ ನಾವು ಮನೆಯಲ್ಲಿ ಬೇರೆ ಏನಾದರೂ ಮಾಡಬೇಕಾಗತ್ತೆ ಅಷ್ಟೇ, ಮತ್ತೇನಿಲ್ಲ. ಏನಾದರೂ ಯೋಚನೆ ಮಾಡಬೇಕು, ಒಳ್ಳೆಯ ಐಡಿಯಾನ ಹುಡುಕಬೇಕು ಅಷ್ಟೇ. ಈಗ ನೋಡಿ ಕಟಿಂಗ್ ಮಾಡ್ತಾ ಇದ್ದೀನಿ. ಮಾಡಿಕೊಂಡು ಆಮೇಲೆ ಸ್ಟಿಚ್ ಮಾಡಬೇಕು. ಇದು ಬ್ಲೌಸ್ ಎಲ್ಲ ಅರ್ಜೆಂಟ್ ಇದೆ. ಇದು ಸ್ಟಿಚ್ ಮಾಡಿ ಕೊಡಬೇಕು ಇವತ್ತು ಸಂಜೆ ಒಳಗಡೆ 2 ಸ್ಟಿಚ್ ಮಾಡಿ ಕೊಡಬೇಕು.
ಹೀಗೆ ಕಸ್ಟಮರ್ ಹೇಗಂದರೆ ಈ ಕಡೆ ಅರ್ಜೆಂಟು ಬೇಕಂತಾರೆ, ಆದರೆ ಅಮೌಂಟ್ ಮಾತ್ರ ಜಾಸ್ತಿ ಹೇಳೋ ಹಾಗಿಲ್ಲ. ಎಲ್ಲ ಅದೇ ರೇಟಿಗೆ ಆಗಬೇಕು. ಒಂದೇ ದಿನ ಹೇಳಿದರೆ ಅವರು ಒಂದೇ ದಿನಕ್ಕೆ ನಾವು ಬ್ಲೌಸ್ ಕೊಡಬೇಕು. ಈ ಥರ ಎಲ್ಲ ಕಂಡೀಷನ್ ಹಾಕ್ತಾರೆ ಕಸ್ಟಮರು. ಕಸ್ಟಮರ್ ಹೇಗೆ ಹೇಳ್ತಾರೋ ಹಾಗೆ ನಾವು ಕೇಳಬೇಕಾಗುತ್ತೆ. ನಾವು ಹೇಳಿದ ಥರ ಕಸ್ಟಮರು ಕೇಳಲ್ಲ. ಅಷ್ಟು ಜಾಣರಿದ್ದಾರೆ ಈಗ ಕಸ್ಟಮರು. ಯಾಕಂದರೆ ಮನೆ ಟೇಲರ್ ಇದ್ದಾರೆ. ಈಗ ನಾವು ಬಿಟ್ಟರೆ ಇನ್ನೊಬ್ಬರು ಹೊಲ್ಕೊಡ್ತಾರೆ. ಹೀಗಾಗಿ ನಾವು ಏನು ಮಾತಾಡೋಕ್ಕಾಗಲ್ಲ. ಅವ್ರು ಹೇಳ್ದಾಗೆ ನಾವು ಕೇಳಬೇಕಾಗತ್ತೆ. ನೋಡಿ ಸ್ಲೀವ್ ಕಟಿಂಗ್ ಮಾಡಿದೆ. ಈಗ ನೋಡಿ ಸ್ಲೀವ್ ಕಟಿಂಗ್ ಮಾಡಿದ್ದೀನಿ. ಅದಕ್ಕೂ ಪೀಸ್ ಜಾಯಿಂಟ್ ಮಾಡಬೇಕು. ಈ ದಪ್ಪ ಇದ್ದವ್ರು ಬ್ಲೌಸ್ ಹೊಲಿಯೋದಂದರೆ ತುಂಬಾ ರಿಸ್ಕು. ಸ್ಲೀವಿಗೆ ಬಟ್ಟೆ ಬೇರೆ ಕೂಡಿಸ್ಕೊಳ್ಬೇಕಾಗುತ್ತೆ. ಎಲ್ಲದಕ್ಕೂ ಪೀಸ್ ಬರುತ್ತೆ. ಅದು ಡಬಲ್ ಕೆಲಸ. ಮತ್ತು ಡಿಸೈನ್ ಇದ್ದರೆ ಆ ಡಿಸೈನ್ ಮತ್ತು ಒಂದೇ ಕಡೆ ಡಿಸೈನ್ ಬಂದರೆ ನೋಡಿ, ಈಗ ಸ್ಲೀವಿಗೆ ಒಂದೇ ಕಡೆ ಬಂದಿದೆ, ಬೆನ್ನಿಗೂ ಒಂದೇ ಕಡೆ ಕೊಟ್ಟಿದ್ದಾರೆ. ಅವ್ರದ್ದು ಸ್ಲೀವ್ ನೋಡಿದರೆ ಉದ್ದ ಸ್ಲೀವ್ ಇದೆ. ಈಗ ಬೆನ್ನಿಗೆಲ್ಲ ಬಟ್ಟೆ ಕಟ್ಕೊಂಡು ಡಿಸೈನ್ ಎಲ್ಲ ಕಟ್ ಮಾಡಿಕೊಂಡು ಆಮೇಲೆ ಸ್ಲೀವ್ಸಿಗೆ ಉಳಿಯೋದು ಉದ್ದ ತೋಳು ಬರಲ್ಲ. ಆ ಥರ ಇದೆ ಇದು ಒಂದೇ ಕಡೆ. ಈ ಥರ ಇದ್ದಾಗ ನಾವು ಹೇಗೆ ಕಟ್ ಮಾಡಬೇಕು ನೋಡಿ, ಅದೊಂದು ಸಮಸ್ಯೆ ಆಗಿದೆ. ನಾನೇನು ಮಾಡ್ತೀನಿ, ಇದು ಸ್ಲೀವ್ ಬಾರ್ಡ್ರ್ ಕಟ್ ಮಾಡಿಕೊಂಡು ಆಮೇಲೆ ಹಚ್ಕೋತೀನಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದೊಂದಿಗೆ. ನಮಸ್ಕಾರ.